ಇದೆ. ಜಾತಿ ಕಾಲಮ್ನಲ್ಲಿ ಯಾವ್ದು ಬರೆಸ್ಬೇಕು, ಧರ್ಮದ ಕಾಲಮ್ನಲ್ಲಿ ಏನು ಬರೆಸ್ಬೇಕು ಅಂತ. ಈಗಾಗಲೇ ನಾವು ಅನೇಕ ಜಿಲ್ಲೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೀವಿ. ನಮಗೆ ಪ್ರತ್ಯೇಕ ಕಾಲಮ್ ಇನ್ನೂ ಸಿಕ್ಕಿಲ್ಲ. ಇತರೆ ಎನ್ನುವ ಕಾಲಂಬದಲ್ಲಿ ನಾವು ಲಿಂಗಾಯತ ಅಂತ ಧರ್ಮ ಅನ್ನುವ ಇತರೆ ಅಂತ ಒಂದು ಇತರ ಧರ್ಮದವರಿಗೆ ಇತರೆ ಅಂತ ಒಂದು ಕಾಲಮ್ ಇದೆ. ಆ ಕಾಲಮ್ದಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೀಬೇಕು. ಆಮೇಲೆ ಜಾತಿ ಕಾಲಮ್ದಲ್ಲಿ ಅವರವರ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬಣಿಜ ಏನು ಬೇಕಾದರೂ ಬರಿಬಹುದು. ಆ ನಂತರ ಉಪಜಾತಿಯಲ್ಲಿ ತಮ್ಮ ತಮ್ಮ ಉಪಜಾತಿ ನಮೂದಿಸ್ಬೋದು ಅಂತ ನಾವು ಸ್ಪಷ್ಟವಾಗಿ ಎಲ್ಲ ಮಠಾಧಿಪತಿಗಳ ಒಕ್ಕೂಟದ ಸ್ಪಷ್ಟವಾದ ಅಭಿಪ್ರಾಯ ಇದೆ. ಇನ್ಯಾರಾದರೂ ಕೇಳಿ ಸರ್. ಹಾಗೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೀರಿ, ನಂತರ ಜಾತಿ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಬರೀರಿ ಅಂತೇಳಿ ಕೆಲವರು ಈಗಾಗಲೇ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಸಮುದಾಯದಲ್ಲಿ ಕೆಲ ಗೊಂದಲಗಳಿದೆ, ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೇಕು? ಈಗಾಗಲೇ ಅರ್ಧ ಮುಗ್ದಿದೆ ಸಮೀಕ್ಷೆ. ಇಲ್ಲಿ ಒಬ್ಬೊಬ್ಬರು ಕೇಳ್ರಿ. ಈಗಾಗಲೇ ಯಾರ್ದು ಏನೇ ಇದ್ರೂ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅನಿಸಿಕೆ ಏಕವಾಗಿದೆ. ನಾವು ಸುಮಾರು 400 ಜನ ನಾವು ಮಠಾಧಿಪತಿಗಳು ಇದ್ದೀವಿ, ಇದರ ಸದಸ್ಯರು. ನಮ್ಮ ಎಲ್ಲದರಲ್ಲಿ ಯಾವುದೇ ಗೊಂದಲ ಇಲ್ಲ. ಇತರೆ ಅನ್ನುವ ಕಾಲಮ್ದಲ್ಲಿ ಲಿಂಗಾಯತ ಧರ್ಮದ ಲಿಂಗಾಯತ ಅಂತ ಬರೆಸಬೇಕು, ಜಾತಿ ಕಾಲಮ್ದಲ್ಲಿ ಲಿಂಗಾಯತ ಅಂತ ಮತ್ತಮ್ಮ ಮುಂದೆ ಬರೆಸ್ಬೋದು. ಧರ್ಮ ಅಂತ ಅನ್ನೋದರಲ್ಲಿ ಹಿಂದೂ ಅಂತ ಬರೆಸಬೇಕು ಅಂತ ತಾವು ಕೇಳಿದ್ರಿ. ಹಿಂದೂ ಅಂತ ಅನ್ನುವಂಥದ್ದು ಭಾರತೀಯ ಜೀವನ ಪದ್ಧತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ವಾನುಮತದ ಜಡ್ಜ್ಮೆಂಟ್ ಬಂದಿದೆ. ನಮ್ಮ ಪ್ರಧಾನಮಂತ್ರಿಗಳು ಸಹ ಹಿಂದೂ ಅಂತ ಅನ್ನುವಂಥದ್ದು, ಹಿಂದುತ್ವ ಅಂತ ಅನ್ನುವಂಥದ್ದು ಭಾರತೀಯತೆಯ ಪ್ರತೀಕ ಅಂತ ಅನ್ನುವಂಥ ರೀತಿಯಿಂದ ಅವರು ಹೇಳಿದ್ದಾರೆ. ಹೇಗೆ ಅಮೇರಿಕಾದಲ್ಲಿರುವಂಥ ಎಲ್ಲರೂ ಅಮೇರಿಕನ್ಸು, ಹೇಗೆ ಆಫ್ರಿಕಾದಲ್ಲಿರುವ ಎಲ್ಲರೂ ಆಫ್ರಿಕನ್ಸು, ಚೀನಾದಲ್ಲಿರುವ ಎಲ್ಲರೂ ಚೈನೀಸು, ಹಾಗೆ ಭಾರತದಲ್ಲಿರ್ತಕ್ಕಂಥ ಅವರೆಲ್ಲರನ್ನೂ ಹಿಂದೂ, ಇಂಡಿಯನ್ ಅಂತ ಹೇಳಿ ಬ್ರಿಟಿಷ್ನವರು ಕರೆದ್ರು. ಅದರ ಭಾರತೀಯ ಶಬ್ದದಲ್ಲಿ ಹಿಂದೂ ಅಂತ ಹೇಳಿದ್ರು. ಈ ಲೆಕ್ಕದಲ್ಲಿ ನಾವು ಅದನ್ನು ಇಟ್ಕೊಂಡು ಹೋಗಬೇಕೇ ಹೊರತುನು ಅದಕ್ಕೆ ಬೇರೆ ಬೇರೆ ರೀತಿಯಿಂದ ನಮ್ಮ ಕಲ್ಪನೆಗಳನ್ನು ವ್ಯತ್ಯಾಸ ಮಾಡುವಂಥ ಪ್ರಸಂಗ ಏನಿಲ್ಲ. ನಾವೆಲ್ಲರೂ ಸಹ ಭಾರತೀಯರು, ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಇಂಡಿಯನ್ಸ್. ಈ ವಾಸ್ತವತೆಯನ್ನು ಗಮನಿಸ್ಕೊಂಡು ಹಿಂದೂ ಅಂದರೆ ಏನು ಅಂತ ಹೇಳಿದ್ರೆ, ಒಬ್ಬ ಹಿರಿಯರು ಹೇಳಿದ್ದಾರೆ, ನಮ್ಮ ರಾಮಕೃಷ್ಣ ಪರಮಹಂಸರ ಶಿಷ್ಯರು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾವ ಧರ್ಮ ಈ ಭಾರತದ ನೆಲೆಯಲ್ಲಿ ಹುಟ್ಟಿ ಬೆಳೆದಿದೆಯೋ, ಯಾವುದು ಇದನ್ನು ಪುಣ್ಯಭೂಮಿ ಅಂತ ಭಾವಿಸುತ್ತೋ ಅವರೆಲ್ಲರೂ ಸಹ ಹಿಂದೂ ಸಂಸ್ಕೃತಿಯವರು ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಅಲ್ಲಿ ಸಂಸ್ಕೃತಿ, ಧರ್ಮ, ಜಾತಿ ಇವುಗಳನ್ನೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಜನಸಾಮಾನ್ಯರ ಮನಸ್ಸಿನಲ್ಲಿ ಈ ಒಂದು ಸಂಶಯದ ಮೊಳಕೆ ಬಿತ್ತಬೇಕಾದಂಥ ಅವಶ್ಯಕತೆ ಇಲ್ಲ ಅಣ್ಣವ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.